न तृतीयस्तु भगवत् कार्यसाधकः कंसध्वंसि पदाम्भोज संसक्तो हंसपुङ्गवः ब्रह्मण्यगुरुराजाख्यो वर्ततान् मम मानसे तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा खलु वादिराज श्रीपादो अभीष्टदः सतां भूतराज नमस्तुभ्यं वादिराज गुरोर्प्रियः विद्राव सर्वबाधानः सतत्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वन्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि अनाकुलं गोकुलमुल्ललासा यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णा रमणप्रियाय तस्यैव वायोरवतारमेनं सन्तोद्वितीयं प्रवदन्ति भीमं स्पृष्टैव यं प्रीति मतानिलेन नरेन्द्रकान्त सुषवेत्र कुन्ती श्रीगुरुभ्यो नमः हरिः ओಂ ಯತ್ಕಿಂಚಿತ್ ಪೂರ್ವಕಥಾನುವಾದಃ ನಿನ್ನೆ ದಿವಸದ ಕಥಾಭಾಗದಲ್ಲಿ ಮುಖ್ಯ ಪ್ರಾಣದೇವರ ಪ್ರಥಮಾವತಾರ ಹನುಮದವತಾರದ ಒಂದು ಸ್ಮರಣೆಯನ್ನು ಮಾಡ್ತಾ ವಾಯುದೇವರಲ್ಲಿ ನೀವು ಚಿಂತನೆ ಮಾಡಬೇಕಾದಂತಹ ಒಂದು ಗುರುಗುಣ, ದೊಡ್ಡದಾದಂತಹ ಒಂದು ಗುಣ ಯಾವುದು ಅಂತಂದರೆ ಶ್ರೀ ವಿಷ್ಣು ಭಕ್ತಿಯಾದ್ಯನಂತ ಅಂತ ಏನು ತಿಳಿಸಿದ್ದಾರೆ. ಪರಮಾತ್ಮನಲ್ಲಿ ಅವರು ಮಾಡ್ತಕ್ಕಂತಹ ಅನನ್ಯವಾದ ಭಕ್ತಿ. ಅನನ್ಯವಾದ ಭಕ್ತಿ ಏನು ಹಾಗಂದ್ರೆ, ಭಕ್ತಿ ಮಾಡೋದು ಅಂದ್ರೆ ಏನು? ನಮಸ್ಕಾರ ಹಾಕೋದು ಭಕ್ತಿನೋ, ಸ್ತೋತ್ರ ಮಾಡೋದು ಭಕ್ತಿನೋ, ದೀಪ ಹಚ್ಚೋದು ಭಕ್ತಿನೋ, ಏನು ಅಂತಂದರೆ ಇಂತಹ ಸಾವಿರ ಕ್ರಿಯೆಗಳನ್ನು ನಾವು ಮಾಡಿದ್ರು ಕೇವಲ ಒಂದು ಸತ್ಕರ್ಮ ಅಂತ ಕರೆಸ್ಕೊಂತದೆ. ಆದರೆ ಅದಷ್ಟೇ ನಮಗೆ ಅದ್ಯಾಪಿ ಫಲವನ್ನು ಕೊಡ್ತಕ್ಕಂಥದ್ದಲ್ಲ. ಅದರ ಜೊತೆಗೆ ಹರಿಪಾದ ವಿನಮ್ರದಿಯ ಸತತಂ, ದೇವರಲ್ಲಿ ನಾವು ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ಪ್ರವಸನ ಆಗಿಲ್ಲ ಅಂತಂದ್ರೆ ಪೂರ್ಣ ಫಲ ಬರೋಲ್ಲ. ಹೇಗೆ ಒಂದು ನಾಣ್ಯದಲ್ಲಿ ಎರಡು ಮುಖಗಳು, ಅದರಂತೆ ಭಕ್ತಿ ಅಂತ ನಾವು ಕರಿಬೇಕಾದರೆ ಅದಕ್ಕೂ ಕೂಡ ಎರಡು ಮುಖ. ಒಂದು ಕರ್ಮಾನುಷ್ಠಾನ ಮತ್ತು ಭಗವದರ್ಪಣಾ ಭಾವ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಏತದಂಶವನ್ನು ತಿಳಿಸಿದ್ದಾರೆ. ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ. ಕುರು ಮಾಡು, ಏನನ್ನು ಮಾಡಬೇಕು? ಕರ್ಮ. ಯಾವ ಕರ್ಮವನ್ನ? ನಿಜ ಕರ್ಮ. ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮದ ಅನುಷ್ಠಾನದಲ್ಲಿ ನಾವು ಪ್ರವೃತ್ತರಾಗಿರಬೇಕು. ನಿಯತಂ, ಸದಾ ಕಾಲದಲ್ಲಿ ಈ ಒಂದು ಕಾರ್ಯ ಮಾಡಬೇಕು ಅಂತ ತಾವು ತಿಳಿಸಿದ್ರೆ, ಇದಾದ ಮೇಲೆ ಇನ್ನೊಂದು ಭಾಗವನ್ನು ಹೇಳಿದ್ರು. ಹರಿಪಾದವಿನಂ ರಧಿಯಾ ಸತತಂ. ಮಾಡಿರುವ ಪ್ರತಿಯೊಂದು ಕ್ರಿಯೆಗಳಲ್ಲೂ ಭಗವತ್ಪರವಾದ ಚಿಂತನೆ ಇರಬೇಕು ಅಂತ ತಿಳಿಸ್ತಾರೆ. ಇದಕ್ಕೆ ದೃಷ್ಟಾಂತ ಅಂತ ನಾವು ತಗೊಂತು ಅಂತಂದ್ರೆ ಮುಖ್ಯ ಪ್ರಾಣದೇವರೇ.
ನಿನ್ನೆ ದಿವಸ ತಿಳಿಸಿದಂತೆ ಯೇ ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷಸ್ಮ ನಿದರ್ಶಯಂತಿ. ಯಾವುದೇ ಭಾಗವತ ಧರ್ಮದ ಅಂಶ ತಗೊಂಡ್ರು ಅದಕ್ಕೆ ನಿದರ್ಶನಪ್ರಾಯರಾಗಿರ್ತಕ್ಕಂಥವರು ಅಂತಂದ್ರೆ ಜೀವೋತ್ತಮರಾದ ಮುಖ್ಯ ಪ್ರಾಣ ದೇವರು ಅಂತ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ಹನುಮಂತ ದೇವರು ರಾಮದೇವರ ಪೂಜೆಗೆ ಹೂವನ್ನ ತಾವು ತಂದ್ರು. ಇದೊಂದು ವಿಷಯ. ನಾವು ತರ್ತೇವೆ, ಅದಲ್ಲೇನು ದೊಡ್ಡದು, ಹೌದೋ ಇಲ್ಲ. ಆದರೆ ಹನುಮಂತ ದೇವರು ಮಾಡಿದ್ರೆ ಅದೊಂದು ದೊಡ್ಡ ವಿಷಯ. ಹೇಗೆ? ಪಾದಾರವಿಂದ ಪ್ರಣತೋ ಹರೀಂದ್ರ ಸದಾ ಮಹಾಭಕ್ತಿ ಭರಾಭಿನುನ್ಹ. ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿ ಮಾಡೋದು ಅಂತಂದ್ರೆ ಏನು, ಅದನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ರಾಮದೇವರ ಪೂಜೆಗಾಗಿ ಹನುಮಂತ ದೇವರು ತಾವು ಪುಷ್ಪಗಳನ್ನ ತರಬೇಕಾದರೆ ಹೆಂಗ್ ತಂದ್ರಂತೆ ಅದನ್ನ? ಅವರ ದೇಹವೇ ಬಾಗಿತ್ತಂತೆ. ಯಾಕೆ ಹನುಮಂತ ದೇವರ ದೇಹ ಬಾಗಿತು ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ, ಅವರ ದೇಹದ ಭಾರಕ್ಕಿಂತ ಪುಷ್ಪದಲ್ಲಿ ಏನು ದೇವರ ಒಂದು ಚಿಂತನೆಯನ್ನ ನಡೆಸಿದ್ರು ಅದರ ಭಾರವೇ ಅಧಿಕ ಆಯ್ತಂತೆ. ಭಕ್ತಿ ಭರಾಭಿನುನ್ಹ. ಎಷ್ಟು ಭಕ್ತಿ ತುಂಬಿದ್ರದರಲ್ಲಿ ಅಂತಂದ್ರೆ, ಒಂದು ಪುಷ್ಪದಲ್ಲಿ ಪರಮಾತ್ಮನ ಎಷ್ಟು ವಿಭೂತಿ ರೂಪ, 161 ಉತ್ತರ. ಇಂಥದ್ದು ಒಂದೊಂದು ದಳದಳಗಳಲ್ಲಿ ಪರಮಾತ್ಮನ 161 ರೂಪ. ಒಂದು ರೂಪದಳು ಅನಂತ ರೂಪಗಳು ಹೊಂದಿಪ್ಪವು ಗುಣಗಣ ಸಹಿತ. ಒಂದು ಪುಷ್ಪದಲ್ಲಿ 161, ಆ ಪುಷ್ಪದ ಒಂದು ಕುಸುಮದಲ್ಲಿ ಒಂದು ರೇಖೆ, ಅದಲ್ಲಿ ಪುನಃ 161. 161 ಇಂಟು ಎಷ್ಟು ಕುಸುಮಗಳಿದೆ ಅದನ್ನ ಲೆಕ್ಕ ಮಾಡಿ. ಅಷ್ಟು ಭಗವದ್ ರೂಪವನ್ನ ಏಕಕಾಲಕ್ಕೆ ಉಪಾಸನೆ ಮಾಡುವ ಯೋಗ್ಯತಾ ಮುಖ್ಯ ಪ್ರಾಣ ದೇವರದ್ದು ನುಡಿಸ್ತಿರಿಸಿ. ಅದಕ್ಕೆ ಅವರ ದೇಹ ಬಾಗಿತಂತೆ. ಯಾಕೆ ಬಾಗ್ತು? ಭಕ್ತಿ ಭರಾಭಿನುನ್ಹ. ಆ ಭಕ್ತಿ ಎಂಬ ಪುಷ್ಪ ತಾವೇನು ತಗೊಂಡು ಹಿಡಿದಿದ್ರು ಅದಂತ ಅರ್ಪಣೆ ಮಾಡಬೇಕಾದರೆ ಇಷ್ಟು ಅನುಸಂಧಾನವನ್ನು ಮಾಡಿರ್ತಕ್ಕಂಥವ್ರು ಯಾರು? ಅಂತಹ ಹನುಮದವತಾರ ಭಕ್ತಿಗೆ ಅದು ಪ್ರತಿಪಾದನೆಯನ್ನ ಮಾಡ್ತಾ ಮುಂದೆ ಭೀಮಾವತಾರವನ್ನ ಪಂಡಿತಾಚಾರ್ಯ ತಾವು ತಗೊಂಡಿದ್ದಾರೆ. ನಿನ್ನೆ ದಿವಸ ಕೆಲವೊಂದು ಅಂಶಗಳನ್ನು ಹೇಳಿದ್ದೇವೆ. ತಸ್ಯೇವ ವಾಯೋ ಅವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ. ಸ್ಪೃಷ್ಟೇವ, ಸ್ಪರ್ಶ ಮಾತ್ರದಿಂದಲೇ ಭೀಮಸೇನ ದೇವರ ಅವತಾರ. ಏನಿದರ ತಾತ್ಪರ್ಯ? ಗರ್ಭವಾಸಾದಿ ದುಃಖಗಳು ಇಲ್ಲ ಅಂತ ತಿಳಿಸುತ್ತೆ. ಭೀಮಸೇನ ದೇವರು ಬರೋ ಕಾಲಕ್ಕೆ ಎಂತಹ ಮಹಿಮೆಯನ್ನು ತಾವು ತೋರಿದ್ದಾರೆ ಅಂತಂದ್ರೆ, ಭೂತತ್ರಯ ವಪುಷ ಅಂತಂದ್ರೆ, ನಮ್ಮಂತೆ ಪಾಂಚಭೌತಿಕವಾದ ಶರೀರ ಋಜುಗಣಸ್ಥರದಲ್ಲ. ಭೂತ ತ್ರಯ ವಪುಷ, ಭವಿಷ್ಯತ್ ವಿಧಾತ. ಜಗನ್ನಾಥದಾಸರು ಇದನ್ನು ತಾವು ಹೇಳಿದ್ರೆ, ವ್ಯಾಸರಾಜರು ವಾಯುಗದ್ಯ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಮುಖ್ಯ ಪ್ರಾಣ ದೇವರ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆದದ್ದಲ್ಲ, ಅದರಲ್ಲಿರ್ತಕ್ಕಂತಹ 3 ಅಂಶಗಳಿಂದ ಮಾತ್ರ ಅವರ ಶರೀರ ಉತ್ಪನ್ನ ಆಗಿದ್ದು, ತನ್ನಿಮಿತ್ತ ಅವರಿಗೆ ಯಾವ ವಿಧವಾದ ದೋಷಾದಿಗಳಿಗೂ ಆಸ್ಪದ ಇಲ್ಲ ಅನ್ನೋ ಒಂದು ಅಂಶವನ್ನೇ ನಮಗೆಲ್ಲ ಹೇಳುತ್ತಾ, ಆ ಗರ್ಭವಾಸ ಮತ್ತೊಂದು ನರಕಕ್ಕೆ ಸಾದೃಶ್ಯ ಅಂತ ಕಪಿಲೋಪಾಖ್ಯಾನದಲ್ಲಿ ತಿಳಿಸಿದ್ದ. ಎಷ್ಟು ದುಃಖ! ಮಲಚೀಲದ ಪಕ್ಕದಲ್ಲಿ ಗರ್ಭಕೋಶ ಅಂತೆ, ಅದರಿಂದಾಗಿ ದುಃಖಜನ್ಯ ಆಗ್ತಿರಬೇಕು. ಇನ್ನ ಎಷ್ಟು ಪರಾಧೀನ ಜೀವ,
ಅಂತಂದ್ರೆ ಆ ತಾಯಿ ಏನು ಉಣ್ತಾಳೋ ಅದು ಆಹಾರ ಆಗಬೇಕು. ಅವಳ ಉಸಿರಾಟ ದ್ವಾರ ಜೀವನ ಉಸಿರಾಟ. ಇಷ್ಟೆಲ್ಲ ಪರಾಧೀನತ್ವ ಗರ್ಭವಾಸದಲ್ಲಿದ್ರೆ ಸರ್ವಥಾ ಅಂತಹ ದೋಷಾದಿಗಳು ಮುಖ್ಯ ಪ್ರಾಣ ದೇವರಿಗಿಲ್ಲ ಅನ್ನೋದನ್ನೇ ತಸ್ಸೀವ ವಾಯೋರ್ ಅಲ್ಲಿ ಹೇಳ್ತಾ ಸ್ಪೃಷ್ಟೈವ ಎಂ ಪ್ರೀತಿ ಮತಾಲಿನೀನ. ಕೇವಲ ಸ್ಪರ್ಶ ಮಾತ್ರದಿಂದಲೇ ಭೀಮಸೇನ ದೇವರ ಒಂದು ಅವತಾರ ಆಗೋಣ. ಇದನ್ನೇ ನಮಗೆ ಹೇಳ್ತಾ ಆಪಹ ತೇಜೋ ವಾಯು ಭೂತ ತ್ರಯ ಕೃತ ಶರೀರಾಯ. ಅವರ ಶರೀರ ನಿರ್ಮಾಣದ ಬಗ್ಗೆ ವ್ಯಾಸರಾಜರು ತಾವು ಹೇಳಿರ್ತಕ್ಕಂಥದ್ದೇ ಆಪ ನೀರು, ತೇಜ ವಾಯು, ಈ ಮೂರು ಅಂಶಗಳಿಂದ ಮಾತ್ರ ವಾಯುದೇವರ ಅರ್ಥಾತ್ ನಮ್ಮ ಭೀಮಸೇನ ದೇವರಾಗ್ಲಿ, ಹನುಮದವತಾರ ಆಗ್ಲಿ, ಮಧ್ವರಾಯರಾಗ್ಲಿ, ಆ ರುಜಗಣಸ್ಥರು ತಾವು ಅವತಾರ ಮಾಡಿ ಬಂದಿದ್ದಾರೆ. ಮೂಲದಲ್ಲಾಗ್ಲಿ ಅವರ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆದದ್ದಲ್ಲ. ಅದರಲ್ಲಿರ್ತಕ್ಕಂತಹ ಆಪ ನೀರು, ಬೆಂಕಿ, ಗಾಳಿ ಮೂರರಿಂದ ಮಾತ್ರ ವಾಯುದೇವರ ಶರೀರ ನಿರ್ಮಾಣ ಆದದ್ದು. ಇದರಿಂದಾಗಿ ಅವರಿಗೆ ಗರ್ಭವಾಸಾದಿ ದುಃಖ ಇಲ್ಲ ಅಂತ ಇಷ್ಟು ಅಂಶವನ್ನು ಹೇಳ್ತಾ ಭೀಮಸೇನ ಅಂತಂದ್ರೆ ಏನು ಅದನ್ನ ನಮಗೆ ತಿಳಿಸ್ತಾರೆ. ಸ ಇನ, ಇನ ಅಂದ್ರೆ ಸ್ವಾಮಿ, ಆ ಜಗಸ್ವಾಮಿ ಆದ ಪರಮಾತ್ಮ ಸದಾಕಾಲ ನಮ್ಮೊಟ್ಟಿಗಿದ್ದಾನೆ ಅನ್ನೋ ಜ್ಞಾನ ಯಾರಲ್ಲಿ ಇದೆಯೋ ಅವರೇ ಸೇನ ಶಬ್ದ ವಾಚ್ಯರು. ಈಗ ದೇವರು ನಮ್ಮೊಟ್ಟಿಗಿಲ್ವೇನು? ಇದ್ದಾನೆ. ಆತ್ಮತ್ವಾತ್ ಸರ್ವಭೂತಾನ, ಎಲ್ಲಾ ಜೀವರಾಶಿಗಳಲ್ಲೂ ಪರಮಾತ್ಮ ಇದ್ದಾನೆ, ಜಡ ಪದಾರ್ಥದಲ್ಲಿದ್ದಾನೆ. ತದಾಕಾರ ತದ್ವಾಚ ತದ್ಭಿನ್ನತಾ ಪರಮಾತ್ಮನ ವ್ಯಾಪ್ತಿ ಇದೆ. ಹಾಗಾದ್ರೆ ನೀವು ಹೇಳ್ತಕ್ಕಂತಹ ಭೀಮಸೇನ ದೇವರಲ್ಲೂ ದೇವರಿದ್ದಾನೆ. ಅವರಲ್ಲಿ ಯಾವ ದೇವರಿದ್ದಾನೋ ಅದೇ ದೇವರೇ ನಮ್ಮಲ್ಲೂ ಇದ್ದಾನೆ. ನಾವ್ಯಾಕೆ ಸೇನ ಶಬ್ದವಾಚ್ಯರಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ತಿಳಿಸಿದ್ರು. ಅವರಿಗೆ ಸರ್ವಕಾಲಿಕವಾಗಿ ದೇವರು ನಮ್ಮೊಟ್ಟಿಗೆ ಇದ್ದಾನೆ ಅನ್ನೋ ಪ್ರಜ್ಞೆ ಇದೆ, ನಮಗಿಲ್ಲ. ಇಷ್ಟೇ ವ್ಯತ್ಯಾಸ. ಕೊನೆಗೆ ನಾವೇನ್ ಅನ್ಬಿಡ್ತೇವೆ? ನಾನ್ ಮಾಡಿದೆ ಅಂತ ಅನ್ಬಿಡ್ತೇವೆ. ಹೊರತಾಗಿ ನನ್ನಲ್ಲಿ ಪರಮಾತ್ಮ ನಿಂತು ಮಾಡಿಸಿದ ಬರೋದೇ ಇಲ್ವಂತೆ. ಆದ್ರೆ ಮುಖ್ಯ ಪ್ರಾಣದೇವರು ಮೂಲದಲ್ಲಾಗಲಿ ಅವತಾರದಲ್ಲಾಗಲಿ ಏಕಪ್ರಕಾರವಾದ ಜ್ಞಾನ. ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತು ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ. ಏನೇನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಕ್ಕಂಥವು. ಅವರು ಮಾಡಿದ ಕರ್ಮಗಳು ಮಾತ್ರ ದೇವರಿಗೆ ಅರ್ಪಣೆ ಅಲ್ಲ, ನೀವು ಮಾಡುವ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡೋದು ವಾಯುದೇವರ ಕಾರ್ಯ. ನೀವು ಕೃಷ್ಣಾರ್ಪಣೆ ಹೇಳ್ತೀರೋ ಬಿಡ್ತೀರೋ, ವಾಯುದೇವರಂತೂ ಕೃಷ್ಣಾರ್ಪಣೆ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಅನಿಲಾಂತರ್ಗತ ವನರುಹದಳ, ಇದನ್ನೇ ನಮ್ಮ ಜಗನ್ನಾಥದಾಸರು ಫಲವಿದು ಬಾಳ್ದಿಕೆಯಲ್ಲಿ ತಾವು ಹೇಳುತ್ತಾ, ಮನೋವಾಕ್ಕಾಯೋದಳು ಅನುಭವಿಸುವ ದಿನದ ವಿಷಯ ಸಾಧನಗಳನ್ನು ಅನಿಲಾಂತರ್ಗತ ವನರುಹದಳ ಲೋಚನ ಗರ್ಪಿಸಿ ದಾಸಾನೆಂಬುದೇ ಫಲವಿದು ಬಾಳ್ದುದಕ್ಕೆ. ಮನೋವಾಕ್ ಕಾಯ ನಮ್ಮಿಂದ ಆಗ್ತಕ್ಕಂಥದ್ದೇ ಮೂರು ವಿಧವಾದ ಕ್ರಿಯೆಗಳು. ಇದನ್ನ ನಾವು ವಾಯುದೇವರ ದ್ವಾರ ಯಾಕೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ ದೇವರಿಗೆ ನೇರವಾಗಿ ಅರ್ಪಣೆ ಮಾಡೋ ಯೋಗ್ಯತಾನು ನಮಗಿಲ್ಲ. ಅದಕ್ಕೆ ವಾಯುದೇವರನ್ನ ಮಧ್ಯಮ ಪ್ರಾಣ ಅಂತ ಕರೆದಿದ್ದಾರೆ. ಅವರು ಮುಖ್ಯ ಪ್ರಾಣ ಶಬ್ದವಾಚ್ಯರೂ ಹೌದು, ಮಧ್ಯಮ ಪ್ರಾಣನೂ ಹೌದು. ಯಾಕೆ ಮಧ್ಯಮ ಪ್ರಾಣ ಅಂತಂದ್ರೆ ಜೀವನಿಗೂ ಪರಮಾತ್ಮನಿಗೂ ಮಧ್ಯದಲ್ಲಿ ಇದ್ದು ಮಧ್ಯವರ್ತಿಗಳಂತೆ ತಾವು ತಮ್ಮ ವರ್ತನಾದಿಗಳನ್ನು ತೋರಿಸ್ತಾ ಜೀವರು ಮಾಡಿರ್ತಕ್ಕಂತಹ ಕರ್ಮಾದಿಗಳನ್ನ ಭಗವದರ್ಪಣಾ ಮಾಡ್ತಕ್ಕಂಥವರು ಯಾರು? ಅಷ್ಟು ಮಾತ್ರ ಅಲ್ಲ,
ಜೀವರ ಪರವಾಗಿ ಯಾರು ಪರಮಾತ್ಮನಲ್ಲಿ ಸ್ತೋತ್ರ ಮಾಡ್ತಾ ಸಜ್ಜೀವರಿಗೆ ಮೋಕ್ಷವನ್ನು ಕೊಡಿಸ್ತಾ ಇದ್ದಾರೋ ಅಂತಹ ವಾಯುದೇವರನ್ನೇ ನಾವು ವಿಶ್ವಗುರೋರ್ ವಿಶುದ್ಧಾಂ ಅಂತ ಸ್ತೋತ್ರ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತಿಳಿಸ್ತಾರೆ. ಪರಮಾತ್ಮನಲ್ಲಿ ನಮ್ಮ ಪರವಾಗಿ ಸ್ತೋತ್ರ ಮಾಡ್ತಾರಂತೆ. ತ್ವದ ದೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ 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 ಇದು ವಿಜ್ಞಾಪನ ಕರ್ತೃಣ. ಸ್ವಾಮಿ ನಿನ್ನ ದಾಸನಾಗಿದ್ದಾನು, ದುಃಖತಪ್ತನಾಗಿದ್ದಾನಪ್ಪ, ಅನಾಥನಾಗಿದ್ದಾನೋ, ನೀನೇ ರಕ್ಷಕ ಅಂತ ನಂಬಿದ್ದಾನ ಸ್ವಾಮಿ, ಅನುಗ್ರಹ ಮಾಡು, ಈ ಸಜ್ಜೀವನನ್ನು ಉದ್ಧಾರ ಮಾಡು ಅಂತ ಮುಖ್ಯ ಪ್ರಾಣದೇವರು ಸ್ವಭಕ್ತ ಅಶೇಷ ಸಂಶೇಷೇತ್ರೋಣ ಯಾರು ವಾಯುದೇವರನ್ನು ಹಿಡಿದಿರ್ತಾರೆ ಅಂತವರಿಗೆ ಮೊಟ್ಟ ಮೊದಲನೇದಾಗಿ ವಾಯುದೇವರು ಮಾಡತಕ್ಕಂತಹ ಕಾರ್ಯ ಯಾವುದು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಏನೇನು ಸಂಶಯ ಜ್ಞಾನ ಇದೆ ಅದೆಲ್ಲ ಮೊದಲು ಎಲ್ಲ ತೊಳೆದು ಬಿಡ್ತಾರಂತೆ. ಅದೇ ಸ್ವಚ್ಛ ಭಾರತ್ ಅಂದ್ರೆ ನೋಡ್ರಿ. ಯಾಕೆ ಮೊದಲು ನಾವು ಸ್ವಚ್ಛ ಆಗಬೇಕು, ತರುವಾಯ ಜ್ಞಾನ ತುಂಬ್ಕೋಬೇಕು. ಸ್ವಚ್ಛನೇ ಆಗಿಲ್ಲ ಜ್ಞಾನ ತುಂಬ್ಕೊಂತೇನೆ ಅಂತಂದ್ರೆ ಹೆಂಗಾಗ್ತದಪ್ಪ? ಪಾತ್ರೆ ಶುದ್ಧಿ ಆದ ಮೇಲೆ ಹಾಲನ್ನು ಹಾಕ್ಬೇಕು. ಪಾತ್ರೆನೇ ಶುದ್ಧಿ ಇಲ್ಲ, ಹಾಲು ಹುಯ್ಕೊಂತ ಇರ್ತೇವೆ ಅಂತಂದ್ರೆ ಅದರ ನಡೆಯತ್ತ? ಹಂಗಾಗ್ತಕ್ಕಂಥದ್ದಲ್ಲ. ಆದ್ದರಿಂದ ಮುಖ್ಯ ಪ್ರಾಣ ದೇವರನ್ನ ಸರ್ವಕಾಲಿಕವಾಗಿ ನಾವು ಸ್ಮರಣೆಯನ್ನು ಮಾಡಬೇಕು ಅನ್ನೋದನ್ನೇ ಪಂಡಿತಾಚಾರ್ಯ ತಾವೆಲ್ಲಿ ಹೇಳ್ತಾ, ಇಂತಹ ಅತಿರೋಹಿತವಾಗಿರತಕ್ಕಂತಹ ಜ್ಞಾನ ಮುಖ್ಯ ಪ್ರಾಣ ದೇವರಲ್ಲಿ ಹೇಗೆ ಸಾಧ್ಯ? ಹಿಂಗೊಂದು ಪ್ರಶ್ನೆ ಬಂದರೆ ಅದಕ್ಕೆ ತಿಳಿಸ್ತಾರೆ. ಅದಕ್ಕೊಂದು ಮಾನದಂಡವನ್ನು ಕೊಟ್ಟರು ಪಂಡಿತಾಚಾರ್ಯ. ವಾಯುದೇವರಲ್ಲಿ ಶಶ್ವತ್ ಏಕಪ್ರಕಾರವಾದ ಭಗವತ್ಪರವಾದ ಚಿಂತನಾ ಕ್ರಮ ಇರ್ಲಿಕ್ಕೆ ಏನು ಕಾರಣ? ಅವರಲ್ಲಿದೆ, ನಮ್ಮಲ್ಲಿಲ್ಲ. ಅದ್ಯಾಪಿ ನಮಗಳ ಅಪೇಕ್ಷೆ ಇಲ್ವೇನು? ಸದಾ ಕಾಲ ದೇವರ ಸ್ಮರಣೆ ಮಾಡಬೇಕು, ಏನು ಪದಾರ್ಥ ನೋಡಿದ್ರು ಅದ್ರಲ್ಲಿ ದೇವರನ್ನು ನಾವು ಕಾಣ್ತಾ ಇರಬೇಕು, ಆ ಚಿಂತನೆ ಬರಬೇಕು. ಇಷ್ಟೆಲ್ಲ ಇದ್ರೂ ಇನ್ನು ಕಾರ್ಯ ಆಗ್ತಾ ಇಲ್ಲ, ಕಾರ್ಯಗತಕ್ಕೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ? ಬಿಡ್ತಾ ಇಲ್ಲ. ಯಾರು ಬಿಡ್ತಾ ಇಲ್ಲ? ಕಲಿ ಪುರುಷ ಬಿಡೋಲ್ವಂತೆ. ನೇರವಾಗಿ ಮನಸ್ಸನ್ನೇ ಹೊಕ್ಬಿಡ್ತಾನಂತೆ. ಎಲ್ಲಿಂದ ಸಾಧನೆ ಆಗಬೇಕು ಅಂತಿದೆಯೋ ಅಲ್ಲೇ ಪ್ರತಿರೋಧವನ್ನು ಮಾಡಿಬಿಡ್ತಾನೆ. ಆದರೆ ವಾಯುದೇವರಲ್ಲಿ ಸರ್ವಥಾ ಅರ್ಥಾತ್ ಋಜುಗಣಸ್ಥರಲ್ಲಿ ಕಲಿದೋಷಕ್ಕೆ ಆಸ್ಪದ ಇಲ್ಲ. ಅದನ್ನ ಮಧ್ವವಿಜಯದಲ್ಲಿ ಹೇಗೆ ಪ್ರತಿಪಾದನೆ ಮಾಡಿದ್ರು ಅಂತಂದ್ರೆ, ಅಲ್ಲಿ ನಡೆದಿರ್ತಕ್ಕಂತಹ ಒಂದು ದೃಷ್ಟಾಂತವನ್ನು ತಗೊಂಡು, ಮಹಾಭಾರತ ಅಂದ್ರೆ ಇತಿಹಾಸ, ಏತತ್ ಕ್ರಮದಲ್ಲೇ ಆದದ್ದು. ಅದನ್ನು ತಾವಲ್ಲಿ ಹೇಳ್ತಾ, ಭುಕ್ತಂ ಚ ಜೀರ್ಣಂ ಪರಿಬಂಧಿ ದತ್ತಂ ವಿಷಂ ವಿಷಣ್ಣೋ ವಿಷವರುದ್ಗುಣೋತಃ ಪ್ರಮಾಣ ಕೋಟೇ ಸಹಿಲಯಾಗ ನೇದಂ ಜಗಜ್ಜೀವನ ದೇತ್ರ ಚಿತ್ರಂ. ಪಂಡಿತಾಚಾರ್ಯ ಒಂದು ದೃಷ್ಟಾಂತವನ್ನು ಹಾಕಿದ್ರು ಅಂತಂದ್ರೆ ಎಷ್ಟು ಪ್ರಮೇಯಗಳು ನಮ್ಗೆ ಸಿದ್ಧ ಆಗ್ಬಿಟ್ಟು. ಏನ್ ವಿಷಯ ತಿಳಿಸಿದ್ದು? ವಿಷಪಾನ ಮಾಡಿದ್ರು, ಇಷ್ಟೇ ವಿಷಯ. ಇದರಿಂದಾಗಿ ಏನನ್ನು ಸಾಧಿಸ್ಲಿಕ್ಕಾಗಿ ನಾವು ಹೊರಟಿದ್ದೇವೆ? ವಾಯುದೇವರಿಗೆ ಕಲಿದೋಷ ಇಲ್ಲ ಅಂತ ನಾವು ಹೇಳಲಿಕ್ಕೆ ಹೊರಟ್ರೆ, ಇಲ್ಲಿ ಪಂಡಿತಾಚಾರ್ಯ ಏನ್ ತಿಳಿಸಿದ್ರು ನಮಗೆ? ಭೀಮಸೇನ ದೇವರು ಭುಕ್ತಂ ವಿಷಂ ವಿಷಣ್ಣೋ ವಿಷವೃದ್ಗುಣೋತಃ. ಯಾರು ಕೊಟ್ಟಿದ್ದು? ಪರಿಪಂಥಿ ದತ್ತಂ ಶಬ್ದ ಬೇರೆ ಹಾಕು. ವಿಷಪಾನ ಮಾಡಿದ್ರು. ವಿಷಪಾನ ಮಾಡಬೇಕಾದ್ರೆ ಯಾರು ಕೊಟ್ಟಂತ ವಿಷ? ಅದು ದುರ್ಯೋಧನ ಕೊಟ್ಟ. ಅದನ್ನು ಬೇರೆ ಹಾಕಿದ್ರು ವಿಷಯ. ವಿಷಪಾನ ಮಾಡಿದ್ ಮಾತ್ರ ಅಲ್ಲ, ಭುಕ್ತಂ ಚ ಜೀರ್ಣಂ. ವಿಷಪಾನ ಮಾಡಿದ್ರು. ಲೋಕದಲ್ಲಿ ಅನೇಕ ಮಂದಿ ಇರ್ತಾರಲ್ಲ, ವಿಷಪಾನ ಮಾಡಿದ್ರು, ಮುಂದಿನ ಶಬ್ದ ಏನಿರುತ್ತೆ? ಅಸುನೀಗಿದರು, ಸತ್ತೋದ್ರು ಅಂತ ಶಬ್ದ. ಆದರೆ ವಾಯುದೇವರು ಹಂಗಲ್ಲ, ಭೀಮಸೇನ ದೇವರು ಹಂಗಲ್ಲ. ಭುಕ್ತಂ ಪಾನ ಮಾಡಿದ್ರು, ಜೀರ್ಣಂ ಅದನ್ನ ಜೀರ್ಣಿಸ್ಕೊಂಡ್ರು. ಯಾರು ಕೊಟ್ಟಂತಹ ವಿಷ? ಯಾರು ವಿಷಕ್ಕೆ ಅಭಿಮಾನಿನೋ
ಆ ಮೂಲ ಕಲಿಪುರುಷ. ವಿಷಕ್ಕೆ ಅಭಿಮಾನಿ ಯಾರು? ದುರ್ಯೋಧನ. ಕಲಿ ಅವನ ಅಭಿಮಾನಿ. ಅದಕ್ಕೆ ಅವನೇ ವಿಷವನ್ನು ಕೊಟ್ಟ. ಹಾಗೇನಾಗಬೇಕು? ಇನ್ನಷ್ಟು ಅದರ ಝಳ, ಫೋರ್ಸ್ ಜಾಸ್ತಿ ಆಗಬೇಕು. ಇಷ್ಟಾದರೂ ಕೂಡ ಅನಾಯಾಸವಾಗಿ ಭೀಮಸೇನ ದೇವರು ತಾವು ಪಾನ ಮಾಡಿದ್ರು. ಇದೇನು ದೊಡ್ಡದ ಅಲ್ವೇ ಇಲ್ಲ ಅನ್ಬಿಟ್ಟು ವಾಯುದೇವರ ಆವೇಶ ಉಳ್ಳಂತಹ ನಮ್ಮ 19ನೇ ಕಕ್ಷದಲ್ಲಿ ಬರ್ತಕ್ಕಂತಹ ಕರ್ಮಜ ದೇವತೆಗಳಾಗಿರ್ತಕ್ಕಂತಹ ಪ್ರಹ್ಲಾದರಾಜರು ವಿಷಪಾನ ಮಾಡಿದ್ರು. ನಿರ್ವಿಕಾರವಾಗಿ ಉಳಿದ್ರು. ವಿಷ ತನ್ನ ಯಾವ ಕಾರ್ಯ ಪ್ರವೃತ್ತ ಮಾಡ್ಲಿಕ್ಕಾಗಲಿಲ್ಲ. ಅದ್ಯಾಪಿ ಕಲಿಪ್ರಾಬಲ್ಯ ಎಲ್ಲಿಂದ ಪ್ರಾರಂಭ? ಗರುಡಶೇಷ ರುದ್ರಾದಿಗಳಿಂದ ಕಿಂಚಿತ್ ಕಿಂಚಿತ್ ಕಲಿ ಪ್ರಾಬಲ್ಯವನ್ನು ಶಾಸ್ತ್ರ ತಿಳಿಸಿದೆ. ಹಿಂಗಿರಬೇಕಾದರೆ ಕರ್ಮಜ ದೇವತೆಗಳಾಗಿರ್ತಕ್ಕಂತಹ ಶಂಕಕರ್ಣರು ತಮ್ಮ ಅವತಾರ ಕಾಲದಲ್ಲಿ ವಿಷಪಾನ ಮಾಡಿದ್ರು, ವಿಕಾರ ಹೊಂದಲಿಲ್ಲ. ಯಾಕೆ ಹೊಂದಲಿಲ್ಲ ಅಂತಂದ್ರೆ, ಈಗಾಗಲೇ ಮೊನ್ನೆ ನಾವು ಹೇಳಿದಂತೆ ವಾಯುನಾಚ ಸಮಾವಿಷ್ಟ. ವಾಯುದೇವರ ಆವೇಶ ಮಾತ್ರದಿಂದಲೇ ಕಲಿ ತನ್ನ ಪ್ರಾಬಲ್ಯವನ್ನ ತೋರಿಸ್ಲಿಲ್ಲ ಅಂತಂದ್ರೆ, ಇನ್ನು ಸಾಕ್ಷಾತ್ತಾಗಿ ಭೀಮಸೇನ ದೇವರಿಗೆ ಯಾವ ಕಲಿಪುರುಷ ತಾನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ನಾವು ನೀವು ಪ್ರತಿನಿತ್ಯ ದೇವ ಪೂಜಾ ಕಾಲದಲ್ಲಿ ಮೊದಲಿಗೆ ಯಾರ ಸ್ಮರಣೆ ಮಾಡೋದು? ಭೀಮಸೇನ ದೇವರದ್ದೇ ಸ್ಮರಣೆ. ಹೇಗೆ? ಕಲಿ ವಿಸರ್ಜನೆ ಮಾಡಬೇಕಲ್ಲ. ಶಾಲಗ್ರಾಮ ಶಿಲಾಯ ನಿತ್ಯಂ ಸನ್ನಿಧಾಕಲಿ ಭೀಮಸೇನ ಮಹಾಬಾಹೋ ಗದಯಾ ಓಥಯ ಪ್ರಭು. ಪ್ರತಿನಿತ್ಯ ಭೀಮಸೇನ ದೇವರ ಗದಾ ಸ್ಮರಣೆ ಮಾಡಿ ದೇವರ ಪೂಜೆಗೆ ತೊಡಗಬೇಕಲ್ಲ. ಇದರ ತಾತ್ಪರ್ಯ, ನಮ್ಮಲ್ಲಿರ್ತಕ್ಕಂತಹ ಕಲಿಪುರುಷ ಕೊನೆಯ ಪಕ್ಷ ದೇವರ ಪೂಜೆ ಮುಗಿಯೋ ತನಕ ಆದರೂ ನಮ್ಮಿಂದ ದೂರ ಇರಬೇಕು. ಆಮೇಲೆ ಬಂದು ಕೂತ್ಕೊಂಡೇ ಬಿಡ್ತಾನೆ, ಅದು ಬೇರೆ ಮಾತು. ಅದೇ ದೇವರ ಪೂಜೆ ಮಾಡಬೇಕಾದ್ರೂ ಆ ಒಂದು ಕಲಿಯ ಒಂದು ಪ್ರಾಬಲ್ಯ ನಮ್ಮಲ್ಲಿ ಆಗಬಾರದು. ಕಲಿ ಪ್ರಾಬಲ್ಯ ಆದ್ರೆ ಏನಾಗುತ್ತೆ? ಏನಾಗಬೇಕು? ಅದು ಆಗುವುದೇ ಇಲ್ಲ. ಏನಾಗಬೇಕು? ಮನಸ್ಸು ಏಕಾಗ್ರತೆಯಿಂದ ಭಗವತ್ಪರವಾದ ಧ್ಯಾನದಲ್ಲಿ ತೊಡಗಬೇಕು. ಅದು ಆಗ್ತಾನೇ ಇಲ್ಲ ನೋಡಿ. ಎಂತಹ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೇವೆ, ಕಲಿ ಎಲ್ಲಿ ಬಂದು ಕೂತಿದ್ದಾನೆ ಗೊತ್ತಾ? ಇದರಲ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಮುಖ ನಾವೇ ನೋಡ್ಕೊಳ್ಳೋ ತರ ಮಾಡಿಬಿಟ್ಟಿದ್ದಾನೆ. ಅದೇ ಸೆಲ್ಫಿ ಫೋಟೋ ತಗೊಳ್ಳೋದು ಅಂತ. ನೀವು ಎಲ್ಲಿಂದ ನೀವು ಮಂತ್ರಾಲಯಕ್ಕೆ ಹೋಗಿ ನೋಡ್ರಿ, ರಾಯರ ಉತ್ಸವ ಇಷ್ಟೊತ್ಕಾಲ ಹೋಗ್ತಾ ಇರತ್ತಲ್ಲಿ. ಏನು ಸಾವಿರಾರು ಮಂದಿ ಸೇರಿರ್ತಾರೆ. ಸೇರಿರೋ ಕಾಲಕ್ಕೆ ನಮಗ್ ಬರೋ ಸ್ತೋತ್ರನೇ ಇಲ್ಲಪ್ಪ, ನಮಗ್ ಬರಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಬರ್ತದೋ ಇಲ್ವಪ್ಪ? ಹೌದ್ರಿ, ಅದ್ ಬರ್ತದಪ್ಪ. ಅದೂ ಬರಲ್ಲಪ್ಪ ಅನ್ನೋ ವರ್ಗ ಯಾರು ಇದ್ರೆ ಶ್ರೀ ಶ್ರೀ ರಾಘವೇಂದ್ರಾಯ ನಮಃ ಇಷ್ಟ ಹೇಳಲಿಕ್ಕೆ ಏನ್ ಬಾಧಕ? ನಮ್ಗೆ ಅಷ್ಟಾದ್ರೂ ಮಾಡ್ಬೇಕು ಬೇಡವೋ ನಾವು? ಅದು ಬಿಟ್ಟು ಸ್ತೋತ್ರ ಇಲ್ಲ, ಮಂತ್ರ ಇಲ್ಲ, ಜಪ ಇಲ್ಲ, ದೇವರ ಪದಗಳು ಹೇಳೋದಿಲ್ಲ, ಏನೋ ಒಂದಿಷ್ಟು ಫೋಟೋ ತೆಕ್ಕೊಂಡೇ ಇರೋದೇ ಪ್ರವೃತ್ತಿ ಆಗೋದ್ರೆ ಅಷ್ಟೆಲ್ಲ ತೆಗೆದ ಬೆಂಗಳೂರಿಗೆ ಬಸ್ ಹತ್ತದ, ಕೂತ್ಕೊಂಡು ಎಲ್ಲ ಡಿಲೀಟ್ ಅಲ್ಲಿ ಒತ್ತದ. ಏನ್ ಸಾಧನೆ ಮಾಡ್ದಂಗಾಯ್ತು? ಹಂಗ ಸಾಧನೆ ಅಲ್ಲ ನೋಡ್ರಿ. ಕಲಿ ಎಲ್ಲಿ ಬಂದು ಕೂತ್ಕೊಂಡಿರ್ತಾನೆ ನಮಗ್ ಗೊತ್ತೇ ಇಲ್ಲ. ಎಲ್ಲ ಗಂಗಾ ಸ್ನಾನಕ್ಕೆ ಅಂತ ಹೋಗಿರ್ತಾರೆ, ಒಂದೊಂದು ಮುಳುಗು ಹಾಕ್ಬೇಕಾದ್ರೂ ಒಂದೊಂದು ಫೋಟೋ ತಗೊಂತ ಕೂತಿರ್ತಾರೆ. ಹಂಗ ಸ್ನಾನದ ಕ್ರಮ. ರಾಯರು ನದಿ ತಾರತಮ್ಯ ಸ್ತೋತ್ರ ಅಂತ ಕೊಟ್ಟಿದ್ದಾರೆ ಮಹಾನುಭಾವರು. ಅದಕ್ಕೆ ಅನುಗುಣವಾಗಿ ಯಾವ್ಯಾವ ನದಿಯಲ್ಲಿ ಹೇಗೆ ಸಂಕಲ್ಪ ಮಾಡಬೇಕು, ನದ್ಯಾಭಿಮಾನಿ ದೇವತೆಗಳು ಯಾರು, ಅಲ್ಲಿರ್ತಕ್ಕಂತಹ ಭಗವದ್ ರೂಪ ಯಾವುದು, ಅಲ್ಲಿರ್ತಕ್ಕಂಥ ವಿಭೂತಿ ರೂಪ ಯಾವುದು, ಇವನ್ನೆಲ್ಲ ನಾವು ಸಂಕಲ್ಪ ರೂಪೇಣ ಅದನ್ನ ಪೂರ್ಣ ಮಾಡ್ತಾ ಅಲ್ಲಿರ್ತಕ್ಕಂತಹ ಪರಮಾತ್ಮನ ಧ್ಯಾನ ನಡೆಸಿ, ಅದಕ್ಕೆ ಶ್ರೀಮದ್ ಆಚಾರ್ಯ 5 ವಿಧವಾದ ಸ್ನಾನ ಅಂತ ಕೊಟ್ಟಿದ್ದಾರೆ ಸದಾಚಾರ ಸ್ಮೃತಿಯಲ್ಲಿ. ಮಲಸ್ನಾನ, ಮಂತ್ರಸ್ನಾನ, ಆವರಣ ಸ್ನಾನ, ಧ್ಯಾನ ಸ್ನಾನ. ಧ್ಯಾನ ಸ್ನಾನ ಮಾಡ್ಬೇಕು, ನಾವು ಪ್ರತಿನಿತ್ಯ ನಡೆಸಬೇಕು. ನದಿ ಸ್ನಾನದಲ್ಲಿ ವಿಶೇಷತ. ಹಂಗ ಮಾಡ್ತಾ ನನ್ನ ಬಿಂಬು ರೂಪಿಯಾದ ಪರಮಾತ್ಮನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಹಿಂಗ ಅನುಸಂಧಾನಾದಿಗಳನ್ನು ಮಾಡ್ತಾ ನಾವು ಸ್ನಾನಾದಿಗಳಲ್ಲಿ ತೊಡಗಬೇಕಾದರೆ ಯಾರ ವಿಶೇಷವಾದ ಅನುಗ್ರಹ ಇರಬೇಕು? ಯಾರಿಗೆ ಕಲಿದೋಷ ಇಲ್ವೋ ಅಂತವರನ್ನು ಸ್ಮರಣೆ ಮಾಡಬೇಕು
ಅದಕ್ಕೆ ಆಚಾರ ತಂತ್ರಸಾರ ರೀತಿಯಾದಂಥ ದೇವಪೂಜಾ ಪದ್ಧತಿ ಕ್ರಮದಲ್ಲಿ ತಮ್ಮದೇ ಆದ ರೂಪ ಭೀಮಾವತಾರ, ಅದರಲ್ಲೂ ಕೂಡ ಅವರ ಗದಾಸ್ಮರಣೆ ಮಾಡಿಬಿಡ್ಬೇಕಂತೆ ನಾವು. ಹೀಗೆ ಯಾರು ಭೀಮಸೇನ ದೇವರ ಗದಾಸ್ಮರಣೆಯನ್ನು ಮಾಡ್ತಾರೋ ಅಂತವರಿಗೆ ಕಲಿದೋಷ ಬರೋಲ್ಲ ಅಂತಂದ್ರೆ ಇನ್ನ ಸಾಕ್ಷಾತ್ತಾಗಿ ವಾಯುದೇವರಿಗೆ ಯಾವ ದೋಷ ಹೇಳ್ತೀರಪ್ಪ? ಅವತಾರದಲ್ಲಿ ಭುಕ್ತಂ ಚ ಜೀರ್ಣಂ, ಅವರಲ್ಲಿ ದೋಷ ಇಲ್ಲ. ಮೂಲದಲ್ಲೂ ವಿಷಪಾನ ಮಾಡಿದ್ರು. ಯಾವುದು ಪ್ರಸಂಗ? ಸಮುದ್ರ ಮಥನ ಮಾಡಿದ ಮೊದಲು ಬಂದದ್ದು ಯಾವುದು? ವಿಷ. ಅದನ್ನು ಪಾನ ಮಾಡಿದವರು ಯಾರು? ವಾಯುದೇವರೇ. ಕೊನೆಗೆ ರುದ್ರದೇವರು ಬಂದ್ರು. ಅಂತಹ ಗುರುಭಕ್ತಿಯವರಿಗೆ ಮಹಾನುಭಾವರು. ನಮ್ಮ ಸ್ವಲ್ಪ ಕೊಡ್ರಿ ಸ್ವಾಮಿ ಅಂತಂದ್ರು. ಪರಮಾತ್ಮನ ಕಡೆ ನೋಡಿದ್ರು ವಾಯುದೇವರು. ಸ್ವಾಮಿ ಏನ್ ಕಥಾ, ಒಂದಿಷ್ಟು ನಿರ್ವೀರ್ಯ ಮಾಡು ಅಂದ್ಬಿಟ್ಟ ಪರಮಾತ್ಮ. ಬರೀ ತಿಳಿ ಭಾಗ ಮಾತ್ರ ಕೊಡಬೇಕು, ಅದನ್ನು ಸ್ವೀಕಾರ ಮಾಡಲಿ ಅಂತ ಹೇಳಿದ್ರೆ ಅದರ ಒಂದು ಭಾಗವನ್ನು ತಾವು ತಗೊಳ್ಳೋ ಕಾಲಕ್ಕೆ ಅದರ ಝಳವನ್ನು ತಡಿಲಿಕ್ಕಾಗ್ಲಿಲ್ಲ ಅವರಿಗೆ. ಹೀಗೆ ಮೂಲದಲ್ಲಾಗಲಿ ಅವತಾರದಲ್ಲಾಗಲಿ ವಾಯುದೇವರ ವಿಶೇಷವಾದ ಒಂದು ಅಂಶ ಇರೋ ಜಾಗದಲ್ಲಾಗಲಿ ಕಲಿದೋಷಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ವಾಯುದೇವರನ್ನ ಯಾಕೆ ವಿಶ್ವಗುರುಗಳು ಅಂತ ಪಂಡಿತಾಚಾರ್ಯರು ತಾವು ಘೋಷಣೆ ಮಾಡ್ತಾ ಇದ್ದಾರೆ. ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಾಂಸ ಓಸ್ಮಾನ್ ಪುನಂತು. 3 ಲೋಕಕ್ಕೆ ಆಚಾರ್ಯರಾಗಿದ್ದಾರೆ ಅಂತ ಸುಮ್ಮನೆ ಹೇಳಿದ್ದಲ್ಲಪ್ಪ. ಎಲ್ಲರ ಸಾಧನೆ ಆಗಬೇಕಾದರೆ ಯಾವ ದೋಷ ಅವರಿಂದ ವಿಸರ್ಜನೆ ಆಗಬೇಕು? ಕಲಿದೋಷ ನಿವಾರಣೆ ಆಗಬೇಕು. ಆ ಕಲಿದೋಷವನ್ನ ಕಳಿತಕ್ಕಂಥವರು ಯಾರು? ಯಾರಲ್ಲಿ ಆ ದೋಷ ಇಲ್ವೋ ಅವರು ಆ ದೋಷವನ್ನು ತೆಗಿತಾರಂತೆ. ವಾದಿರಾಜರು ಲಕ್ಷ್ಮೀ ಶೋಭಾನ ಪದದಲ್ಲಿ ಒಂದು ಯುಕ್ತಿಯನ್ನು ಪ್ರಯೋಗ ಮಾಡಿದ್ರು. ತಾ ದುಃಖಿಯಾದರೆ ಪರರ ಬಾಧಿಪ ಕೆಸರ ಬಿಡಿಸುವನೆ. ಅವನಿಗೆ ದುಃಖ ಇದೆ ಅಂತಂದ್ರೆ ಇನ್ನೊಬ್ಬರು ದುಃಖವನ್ನು ಹೆಂಗ್ ಪರಿಹಾರ ಮಾಡ್ತಾರಪ್ಪ? ಅದರಿಂದ ಯಾರಿಗೆ ದುಃಖ ಇಲ್ವೋ ಅವನನ್ನು ಹೋಗಿ ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಯಾರಿಗೂ ದುಃಖ ಇಲ್ಲ, ಪರಮಾತ್ಮನಿಗೆ ಮಾತ್ರ ಇಲ್ಲ. ಆದ್ರೆ ನಾವು ಯಾರು ಸ್ತೋತ್ರ ಮಾಡಬೇಕು? ಪರಮಾತ್ಮನನ್ನೇ ಪರಂ ಖ್ಯಾತಿಯಿಂದ ನಾವು ಸ್ತೋತ್ರಾದಿಗಳನ್ನು ನಡೆಸಬೇಕು ಅನ್ನೋದನ್ನೇ ವಾದಿರಾಜರು ಏನ್ ಹೇಳಿದ್ದಾರೆ. ಅಂತಹ ಆ ರುಜುಗಣಸ್ಥರು ಅಂತ ಏನು ಆ ಒಂದು ವರ್ಗ ಇದೆ, ಅವರನ್ನೇ ಪರಶುಕ್ಲತ್ರಯರು ಅಂತ ಕರೆದು. ಪ್ರಯಸ್ಥಾನದಲ್ಲಿ ಆ 3 ವರ್ಗ, ಒಂದು ಲಕ್ಷ್ಮೀದೇವಿ ಬಿಡ್ರಿ, ನಿತ್ಯ ಮುಕ್ತಳು. ಇನ್ನು ಉಳಿದದ್ದು 2 ಬ್ರಹ್ಮವಾಯುಗಳು, ಎಲ್ಲ ರುಜುಗಣಸ್ಥರು. 200 ಮಂದಿ ಸೃಷ್ಟಿಗೆ ಬಂದಿರತಕ್ಕಂಥವರು, ಅವರ ಪತ್ನಿಯರು. ಇಷ್ಟು ವರ್ಗಕ್ಕೂ ಕಲಿದೋಷ ಇಲ್ಲ, ಇದನ್ನು ತಿಳಿಬೇಕು. ಹಾಗಾದ್ರೆ ಮಧ್ವವಿಜಯದಲ್ಲಿ ಭುಕ್ತಂ ಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗುಣೋ. ಯಾಕೆ ಪಂಡಿತಾಚಾರ್ಯರು ಭೀಮಸೇನ ದೇವರು ತಾ ವಿಷಪಾನ ಮಾಡಿದ್ರು ಅದರ ದೋಷ ಅವರಿಗೆ ಆಗ್ಲಿಲ್ಲ ಅಂತ ಯಾಕೆ ಸ್ತೋತ್ರ ನಡೆಸಿದ್ದಾರೆ ಅಂತಂದ್ರೆ, ಆ ವಿಷಪಾನ ಮಾಡಿದ್ದು ಅಂದ್ರೆ ಸುಮ್ಮನೆ ಯಾವುದೋ ಒಂದು ವಿಷಯ ಇತ್ತು, ಅದನ್ನ ಪಾನ ಮಾಡಿದ್ರು, ಅದನ್ನ ಜೀರ್ಣಿಸ್ಕೊಂಡ್ರು, ಹಂಗೇನ್ ದೊಡ್ಡದಲ್ಲ. ಒಂದು ಸರ್ಪದಲ್ಲೇ ವಿಷ ಇರುತ್ತೆ. ವಿಷ ಸರ್ಪದಲ್ಲೇ ಇದ್ರೂ ಕೂಡ ಯಾವುದೇ ವಿಧವಾದಂತಹ ದುಃಖ ಆ ವಿಷ ಸರ್ಪಕ್ಕೆ ಕೊಡೋದೇ ಇಲ್ಲ. ಅದರಂತೆ ನಿಮ್ಮ ಭೀಮಸೇನ ದೇವರೇನೋ ಅಂತ ಹಿಂಗೆ ನಾವು ಅರ್ಥ ಮಾಡಿದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ಪರಿಪಂಥಿ ದತ್ತಂ, ಯಾರು ವಿಷಕ್ಕೆ ಅಭಿಮಾನಿ ಆಗಿದ್ದಾನ, ಮೂಲ ಕಲಿಪುರುಷ ದುರ್ಯೋಧನ, ಅವನೇ ವಿಷ ಕೊಟ್ಟರೂ ಕೂಡ ಅದನ್ನು ಜೀರ್ಣಿಸ್ಕೊಂಡಿದ್ದಾರೆ ಅಂದ್ರೆ ವಾಯುದೇವರಲ್ಲಿ ಕಲಿದೋಷ ಇಲ್ಲ. ಇದು ಮಧ್ವವಿಜಯ. ಮಧ್ವವಿಜಯ ನಮಗೇನ್ ತಿಳಿಸ್ತಾ ಇದೆ? ಏನೋ ಒಂದಷ್ಟು ಚರಿತ್ರೆ ಹೇಳ್ಕೊಂಡು ಹೊರಟಿದ್ದಾರೆ, ಸಂಗ್ರಹ ಮಾಡಿಕೊಟ್ಬಿಟ್ಟಿದ್ದಾರೆ, ಅಷ್ಟಲ್ಲ. ಎಲ್ಲ ಪ್ರಮೇಯಗಳನ್ನೇ ಜೋಡಿಸ್ಕೊಟ್ಟಿದ್ದಾರೆ ನಮಗೆ. ಇದೇ ರುಜುಗಣಸ್ಥರನ್ನೇ ಸ್ತೋತ್ರ ಮಾಡ್ತಾ ಜಗನ್ನಾಥದಾಸರು ವಾದಿರಾಜ ಗುರು ಸಾರ್ವಭೌಮರನ್ನು ಯಾವ ವಿಶೇಷಣೆಯನ್ನು ಸ್ತೋತ್ರ ಮಾಡಿದ್ರು. ಕಲಿಯ ದೋಷ ವ್ಯಗ್ಗಳವಾಗಿದೆ ಕಾಯೋ ಅಂದ್ರು. ಯಾರು? ಜಗನ್ನಾಥದಾಸರು. ಯಾರನ್ನು ಸ್ತೋತ್ರ ಮಾಡಬೇಕಾದ್ರೆ ವಾದಿರಾಜ ಸ್ವಾಮಿಗಳನ್ನು ಸ್ತೋತ್ರ ಮಾಡಬೇಕು. ಏನರ ತಾತ್ಪರ್ಯ? ವಾದಿರಾಜರಿಗೂ ಕಲಿದೋಷ ಇಲ್ಲ, ಇದನ್ನು ಬರೆದಿಟ್ಕೊಳ್ರಿ ಅಂತಂದು.
ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು. ಯಾರು ಹಿರಿಯರು ಅಂದ್ರೆ ಸಾಕ್ಷಾತ್ತಾಗಿ ಪ್ರಹ್ಲಾದರಾಜರ ತಮ್ಮಂದರಾದ ಪ್ರಹ್ಲಾದರಾಜರೇ ಮುಂದೆ ಶ್ರೀನಿವಾಸಾಚಾರ್ಯರಾಗಿ, ಆ ಶ್ರೀನಿವಾಸಾಚಾರ್ಯರೇ ಮುಂದೆ ಜಗನ್ನಾಥದಾಸರಾಗಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ವಾದಿರಾಜರ ಸ್ತೋತ್ರ ಮಾಡಬೇಕಾದ್ರೆ ಹಾಕಿರ್ತಕ್ಕಂತಹ ವಿಶೇಷಣೆ ಏನಲ್ಲಿ? ಕಲಿಯ ಬಾಧೆ ವ್ಯಗ್ಗಳವಾಗಿದೆ ಕಾಯೋ ಅಂತಂದ್ರು. ಹಾಗಾದ್ರೆ ಕಲಿದೋಷದಿಂದ ನಮ್ಮನ್ನ ಪಾರು ಮಾಡಿ ಅಂತ ವಾದಿರಾಜರನ್ನ ಜಗನ್ನಾಥದಾಸ ಸ್ತೋತ್ರ ಮಾಡಿದ್ದರ ಆಂತರ್ಯ ನಿಮ್ಮಲ್ಲಿ ಆ ದೋಷ ಇಲ್ಲ. ಹಾಗಾದ್ರೆ ಕಲಿದೋಷ ಯಾರಲ್ಲಿಲ್ಲ? ಋಜುಗಣಸ್ಥರಲ್ಲಿಲ್ಲ. ಹಾಗಾದ್ರೆ ವಾದಿರಾಜ ಸ್ವಾಮಿಗಳು ಏನಾದ್ರು ಋಜುಗಣ ಪದವಿಯಲ್ಲಿ ಇರತಕ್ಕಂಥವರು, ಭಾವಿ ಸಮೀರರು. ಇಷ್ಟರ್ಥ ಮಾಡ್ಕೊಳ್ರಿ. ಭುಕ್ತಂ ಚ ಜೀರ್ಣಂ ಪರಿಪಂತಿ ದತ್ತಂ ವಿಷಂ ವಿಷಣ್ಣೋ ವಿಷಭುರ್ಗುಣೋತಃ. ಇಷ್ಟು ಲಕ್ಷಣವನ್ನ ಅಲ್ಲಿ ಹೇಳ್ತಾ ಮುಂದೆ ಭೀಮಾವತಾರದ್ದೇ ಇನ್ನಷ್ಟು ವರ್ಣನೆ ತಾವು ನಡೆಸ್ತಾರೆ. ದಗ್ಧ್ವಾಪುರಂ ಯೋಗ ಬಲಾತ್ಸ ನಿರ್ಯನ್ ಧರ್ಮಾನಿವಸ್ವಾನ್ ಸಹಜಾನ್ ದದಾನಃ ಅದಾರಿ ಭಾವೇನ ಜಗತ್ಸ ಪೂಜ್ಯೋ ಯೋಗೀವ ನಾರಾಯಣ ಮಾಸಸಾದ. ಇನ್ನೊಂದು ಭೀಮಾವತಾರದ ವಿಶಿಷ್ಟವಾದ ವರ್ಣನೆ. ದಗ್ಧ್ವಾಪುರಂ ಯೋಗ ಬಲಾತ್ಸ ನಿರ್ಯನ್ ಧರ್ಮಾನ್ ಯವಸ್ವಾನ್ ಸಹಜಾನ್ ದದಾನಃ. ಕಥಾಭಾಗ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ನಿರ್ಯನ್ ಎಲ್ಲ ಹೊರಗೆ ಬರುತ್ತಿರೋರೆಲ್ಲ ಬಂದಿದ್ದಾರಂತೆ ಹೊರಗಡೆಗೆ. ಎಲ್ಲಿಂದ? ಅರ್ಗಿನ ಮನೆಯಿಂದ. ಎಲ್ಲ ಮಲಗಿದ್ರು ಭೀಮಸೇನ ದೇವರು ಮಲಗ್ತಾ ಇರ್ಲಿಲ್ವಂತೆ. ಭೀಮಸೇನ ದೇವರು ಯಾಕೆ ಮಲಗ್ತಾ ಇರ್ಲಿಲ್ಲ? ಅವರೇನಾರು ಮಲಗ್ಬಿಟ್ರೆ ಮಲಗಿದವರು ಮಲಗದಾಗೆ ಇರಬೇಕು, ಏಳಕ್ಕೆ ಆಗ್ತಿರ್ಲಿಲ್ಲ. ಹೌದು ಇಲ್ಲು? ಆದ್ರಿಂದ ವಾಯುದೇವರಿಗೇನ್ ಹೆಸರು? ಅಶ್ರಮ ಅಂತ ಹೆಸರು. ಶ್ರಮವೇ ಇಲ್ವಂತೆ ಅವರಿಗೆ. ಉಳಿದವರಿಗೆಲ್ಲ, ಉಳಿದವರೊಂದು ನಿಮ್ಮನ್ನೆಲ್ಲ ತಗೊಂಡಿದ್ದಿಲ್ಲಿ ತತ್ವಾಭಿಮಾನಿ ದೇವತೆಗಳು. ನಮ್ಮ ಶರೀರದಲ್ಲಿ ಒಬ್ಬೊಬ್ಬ ತತ್ವಾಭಿಮಾನಿಗಳು ಒಂದೊಂದು ಅಂಗದಲ್ಲಿ ಏನ್ ಕೂತಿದ್ದಾರೆ, ಅವರೆಲ್ಲ ಸ್ವಲ್ಪ ಶ್ರಮ ಆಯಿತು ಅಂತ ಶಬ್ದ ಬರುತ್ತಂತೆ. ಕಣ್ಣಿಂದ ಮೊಬೈಲ್ ನೋಡಿ 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 ಕಣ್ಣೋವು ಬಂತು. ಹೌದಾ? ಹಾಗಾದ್ರೆ ಕಣ್ಣೋವು ಬಂತು ಅಂದ್ರೆ ಏನು? ಸೂರ್ಯನಿಗೂ ಶ್ರಮ ಆಯಿತು ಅಂತ ಅರ್ಥ. ಕಿವಿಲಿ ಲೌಕಿಕವಾದದನ್ನು ಕೇಳಿ 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 ಅಬ್ಬಾ ಅಂತ ಆಯ್ತು ನಮಗೆ. ಹಾಗಾದ್ರೆ ಚಂದ್ರನಿಗೂ ಶ್ರಮ ಆಯಿತು ಅಂತ. ನಡೆದು 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 ಕಾಲ್ ಬಿದ್ದೋಯ್ತಪ್ಪ ಅನ್ನೋ ಹಂತಕ್ಕೆ ನಮಗೆ ಶ್ರಮ ಆಗೋಯ್ತು. ಜಯಂತನಿಗೂ ಶ್ರಮ ಆಯಿತು ಅಂತ ತಗೊಳ್ಳಿ. ಇನ್ನ ಕೈಯಲ್ಲಿ ಬರ್ದು 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 ಕೈ ನೋವು ಬಂತು. ಇಂದ್ರನಿಗೆ ಶ್ರಮ ಆಯಿತು ಅಂತ ಅರ್ಥ. ಹೀಗೆ ಒಬ್ಬೊಬ್ಬ ದೇವತೆಗಳು ಕೂಡ ಶ್ರಮ ಪರಿಹಾರಕ್ಕಾಗಿ ತಾವು ಜಾಗ್ರದ ಅವಸ್ಥೆಯಿಂದ ಸುಷುಪ್ತಾವಸ್ಥೆಗೆ ಜಾರಬೇಕು. ಎಲ್ಲಾ ತತ್ವಾಭಿಮಾನಿ ದೇವತೆಗಳೂ ಮಲಗ್ತಾರಂತೆ. ಎಲ್ಲಾ ಮಲಗಿರೋ ಕಾಲಕ್ಕೂ ಇಬ್ರು ಎದ್ದಿರ್ತಾರೆ ನೋಡ್ರಿ. ಅಲ್ಲೂ ತಾರತಮ್ಯ. ರುದ್ರದೇವರು ಎದ್ದಿರ್ತಾರಂತೆ. ಯಾಕೆ ರುದ್ರದೇವರು ಎದ್ದಿರ್ತಾರೆ? ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆಗೆ ಅಭಿಮಾನಿಗಳು ಯಾರು? ಮಹರುದ್ರದೇವರು. ಎಲ್ಲಿ ತನಕ ರುದ್ರದೇವರು ಎಚ್ಚರವಾಗಿರ್ತಾರೆ ನಮ್ಮ ಶರೀರದಲ್ಲಿ, ಅಲ್ಲಿ ತನಕ ಸ್ವಪ್ನ. ಯಾವಾಗ ರುದ್ರದೇವರು ನಿದ್ದೆಗೆ ಜಾರದ್ರೋ ಆಗ ವಾಯುದೇವರು ತಮ್ಮ ಧ್ವನಿಯನ್ನ ಜೋರ್ ಮಾಡ್ತಾರಂತೆ. ಅದೇ ಗೊರಕೆ. ನಿಮ್ಗೆಲ್ಲ ಸುಸ್ತಾಯ್ತು ತಾನೇ? ಈಗ ನೋಡ್ರಿ ನಾವು ಜೋರಾದ್ವಿ ಅಂದ್ರು. ಅಂದ್ರೆ ಏನ್ ತಾತ್ಪರ್ಯ? ನಿಮಗೆಲ್ಲ ಶ್ರಮ ಆಗಿರೋ ಸಮಯದಲ್ಲಿ ನಾವು ಅಶ್ರಮರಾಗಿದ್ದೇವೆ. ಅಂದ್ರೆ ವಾಯುದೇವರಿಗೆ ಕಿಂಚಿತ್ತು ಶ್ರಮಾದಿಗಳು ಇಲ್ಲ ಅನ್ನೋದನ್ನೇ ನಮಗೇನ್ ತಿಳಿಸಿದ್ದಾರೆ. ಮೂಲದಲ್ಲಿ ಹೇಗೋ ಅವತಾರ ಕಾಲದಲ್ಲೂ ಕೂಡ ಭೀಮಸೇನ ದೇವರು ಆ ಉಳಿದಂತಹ ಪಾಂಡವರು ಯಾರ್ಯಾರಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಾ ಇಡೀ ರಾತ್ರಿ ತಾವೆದ್ದಿರೋರಂತೆ. ಹೀಗಿರಬೇಕಾದ್ರೆ ದಗ್ಧ್ವಾಪುರಂ ತಾವೇ ಸ್ವಯಂ ಆ ಅರಿಗಿನ ಮನೆಗೆ ಅಗ್ನಿಸ್ಪರ್ಶವನ್ನು ಮಾಡಬೇಕು.
ಹಿಂಗ ಮಾಡ್ತಾ ಎಲ್ರನ್ನೂ ಕೂಡ ಒಬ್ಬೊಬ್ಬರನ್ನು ಒಂದ್ ಕಡೆ ಕೂಡಿಸ್ಕೊಂಡ್ಬಿಟ್ರು. ಧರ್ಮರಾಜನನ್ನ, ಅರ್ಜುನನನ್ನ, ಕುಂತಿದೇವಿಯನ್ನ, ನಕುಲ ಸಹದೇವರನ್ನ ಹೀಗೆ ತಮ್ಮ ಶರೀರದಲ್ಲಿ ಅವನ್ನ ಧಾರಣೆ ಮಾಡ್ತಾ ಅಲ್ಲಿಂದ ಹೊರಗಡೆ ಬಂದೇ ಬಿಟ್ರು. ಇದು ಮಹಾಭಾರತ ಕಥಾ ಭಾಗ. ಆದರೆ ಮೂಲದಲ್ಲೂ ಕೂಡ ಇದೇ ಕ್ರಿಯೆಯನ್ನು ನಡೆಸ್ತಾರೆ. ಯಾವುದು ದಗ್ಧವಾಪುರಂ ಅಂದ್ರೆ, ಅಲ್ಲೆಲ್ಲೋ ದ್ವಾಪರಯುಗದಲ್ಲಿ ಅರಗಿನ ಮನೆಯನ್ನ ನಿರ್ಮಾಣ ಮಾಡಿದ್ರು, ಅದ್ರಲ್ಲಿ ಪಾಂಡವರು ಕೂತಿದ್ರು ಅಷ್ಟೇ ಅರ್ಥ ಅಲ್ಲ. ಮತ್ತೇನರ್ಥ? ನಮ್ಮ ಶರೀರವೇ ಒಂದು ಅರಗಿನ ಮನೆ. ಯಾಕೆ ಹೇಳ್ರಿ? ಒಂದು ದಿವಸ ದಗ್ಧವಾಪುರಂ, ಇದು ಭಸ್ಮ ಆಗೋದೆ, ಹೌದಾ? ಅದರಂತೆ ಈ ದಗ್ಧವಾಪುರಂ ಯಾವಾಗ ಆಗುತ್ತೆ? ವಾಯುದೇವರು ಆ ವಾಯು ತಾ ದೇಹದಿಂದ ಹೊರಡಲು ಅರಿತು ಪೆಣವೆಂದು ಪೇಳ್ವರ ಬುಧ ಜನರು. ಉಳಿದವರು ಹೊರಟಾಗ ಕಿವುಡ ಮೂಕ ನೆಂದೆನಿಸುವ ಮಿಕ್ಕ ತತ್ವಾಭಿಮಾನಿ ದೇವತೆಗಳ ಕೆಲಸ ಮಾಡೋದು ನಿಲ್ಸಿದ್ರೆ ನಮ್ಗೆಲ್ಲ ಆಗ್ತಾ ಇರತ್ ನೋಡ್ರಿ. ವಯಸ್ಸಾಗ್ತಾ ಆಗ್ತಾ 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 ಕಿವಿ ಕೇಳಿಸೋಲ್ಲ, ಕಣ್ಣು ಮಂಜಾಗೋಗುತ್ತೆ, ಹೆಚ್ಚೊತ್ತು ನಡಿಯಕ್ಕಾಗೋಲ್ಲ, ಹೆಚ್ಚೊತ್ತು ಕೂತ್ಕೊಳ್ಳೋಕ್ಕಾಗೋಲ್ಲ. ಇವೆಲ್ಲ ಏನಾಗ್ತಾ ಇರತ್ತೆ? ಅಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಸ್ವಲ್ಪ ಕಾರ್ಯವನ್ನು ಸ್ಥಗಿತ ಮಾಡ್ತಾ ಬಂದಿರ್ತಾರೆ. ಆದರೂ ಬಾಡಿ ಬಂತು ಅಂತ ಶಬ್ದ ಬರೋದೇ ಇಲ್ಲ. ಬಾಡಿ ಬಂತು ಅಂತ ಅನ್ನೋದು ಯಾವಾಗ? ವಾಯುದೇವರು ಹೊರಟಾಗ ದೇಹ ಏನಾಯ್ತು? ಅಶುಚಿ ಆಯಿತು. ಎಷ್ಟು ಅಶುಚಿ ಆಯಿತು? ನೋಡಕ್ ಹೋದಂತಹ ವ್ಯಕ್ತಿ ಮನೆಗೆ ಬಂದು ಜನಿವಾರ ಬದಲಾಯಿಸೋಷ್ಟು ಅಶುಚಿ ಆಗೋಯ್ತು. ಆದರೆ ಯಾಕೆ ಈ ಕ್ರಮ ಅಂತಂದ್ರೆ, ಎಲ್ಲಿ ವಾಯುದೇವರು ತಮ್ಮ ಸನ್ನಿಧಾನವನ್ನ ಸಡಿಲ ಮಾಡಿದ್ರೋ ಅಲ್ಲಿ ಮೈಲಿಗೆ, ಎಲ್ಲಿ ವಾಯುದೇವರ ಸನ್ನಿಧಾನ ಇರುತ್ತೆ ಅಲ್ಲೇ ಮಡಿ. ನೋಡಿ, ಇಷ್ಟ ಅಂಶವನ್ನು ತಿಳಿಸುದು ನಮಗೆ. ಅದನ್ನೇ ನಮಗೆಲ್ಲ ತಿಳಿಸ್ತಾ ದಗ್ಧ್ವಾಪುರಂ ಯೋಗ ಬಲಾತ್ ಸನ್ನಿಧ್ಯನ್. ಮುಖ್ಯ ಪ್ರಾಣ ದೇವರು ಈ ಶರೀರದಿಂದ ತಾವು ಮೇಲ್ಮುಖವಾಗಿ ಏನು ಹೊರಡ್ತಾರೆ, ಎಲ್ರಿಗೂ ಮೇಲ್ಮುಖ ಅಲ್ಲ, ಮತ್ತೆ ಕೇವಲ ಸಾತ್ವಿಕ ಜೀವರಾಶಿಗಳಿಗೆ ಮಾತ್ರ ಮೇಲ್ಮುಖವಾಗಿ ಗರುಡ ಪುರಾಣ ತಿಳಿಸುತ್ತೆ. ತಮೋ ಜೀವರಾಶಿಗಳು, ಯಾರ್ಯಾರು ಪಾಪಿಷ್ಠ ಜೀವರಾಶಿಗಳು ಅಂತಿದ್ದಾರೆ, ಅದೋದ್ವಾರೇಣ